ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಕೇಳಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ನೀಟ್ನ ಒಂದು ಕಟ್ ಆಫ್ ಮತ್ತೆ ಫೀಸ್ ಸ್ಟ್ರಕ್ಚರ್ ಹೇಳಿ ಬ್ರೋ. ಎಷ್ಟು ಕಟ್ ಆಫ್ಗೆ ಎಷ್ಟು ಫೀಸ್ ಇರ್ಬೋದು ಅಪ್ರಾಕ್ಸಿಮೇಟ್ಲಿ? ಇದು ಅಪ್ರಾಕ್ಸಿಮೇಟ್ಲಿ ಕಟ್ ಆಫ್ ಅಷ್ಟೇ, ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮತ್ತೆ ಎಕ್ಸ್ಪೆಕ್ಟೆಡ್ ಆಗಿರುವಂತ ಒಂದು ಫೀಸ್ ಸ್ಟ್ರಕ್ಚರ್ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು. ಸೊ ಇದಕ್ಕಿಂತ ಜಾಸ್ತಿನೇ ಇರುತ್ತೆ MBBS ಸೀಟ್ಗಳಿಗೆ. ಸೊ ಹಂಗಾಗಿನೇ ಓಕೆನಾ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ಗೌರ್ಮೆಂಟ್ ಕಾಲೇಜುಗಳಿಗೆ ಆದಷ್ಟು ಕಮ್ಮಿನೇ ಇರುತ್ತೆ ಅಂತಲೇ ಹೇಳ್ಬೋದು ಫೀಸು. ನೀವು ಏನು ಪ್ರೈವೇಟು ಮ್ಯಾನೇಜ್ಮೆಂಟ್ ಕೋಟಾಗೂ ಹೋಗ್ತೀರಾ ನೋಡಿ, ಅಲ್ಲೆಲ್ಲ ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಎಲ್ಲ ಕ್ರೋರ್ಸ್ನಲ್ಲಿ ಇರುತ್ತೆ. ಸೊ ಆದರೆ ಗೌರ್ಮೆಂಟಲ್ಲಿ ನಿಮ್ಗೆ ಇಲ್ಲಿ ಕಮ್ಮಿ ಇರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿ ಆ್ಯನ್ಯುಯಲ್ ಬಂದುಬಿಟ್ಟು ನಿಮಗೆ 64,350 ರೂಪೀಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಇದು ವೇರಿಯೇಷನ್ ಕೂಡ ಆಗುತ್ತೆ, ಬಟ್ ಆದರೆ ಇದು ಫಿಕ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ನಾರ್ಮಲ್ 60-70 ಈ ಥರ ನಿಮ್ಗೆ ಇಲ್ಲಿ ಫಿಕ್ಸ್ ಇರುತ್ತೆ ಓಕೆನಾ. ಸೊ ಇಲ್ಲಿ ನಿಮಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಕೊಳ್ಳೋದಾದ್ರೆ ಗೌರ್ಮೆಂಟ್ ಕಾಲೇಜುಗಳಿಗೆ 630ಇಂದ 665ಗೆ ನಿಮಗೆ ಗೌರ್ಮೆಂಟ್ ಕಾಲೇಜ್ ಆಯಿತು ಅಂದರೆ 64,350 ಇದು ಫಿಕ್ಸು ಎಲ್ಲದಕ್ಕೂ ಕೂಡ. AWSಗೆ 620ಇಂದ 655ಗೂ ಕೂಡ ಸೇಮ್ ಇರುತ್ತೆ. OBC 2A 3B ಮತ್ತು 2B 3Aಗೆ ನಿಮ್ಗಿಲ್ಲಿ 610ಇಂದ 650 ತನಕ ತೊಗೊಂಡಿದ್ದೀರಾ ಅಂದರೆ ಸೇಮೇ ಇರುತ್ತೆ. ಮತ್ತು SC ಮತ್ತು STಗೆ 500ಇಂದ 540 ಒಳಗಡೆ ನೀವು ತೊಗೊಂಡಿದ್ದೀರಾ ಅಂದರೆ ಗೌರ್ಮೆಂಟ್ ಕಾಲೇಜ್ ಆಗಿದೆ ಅಂದರೆ 64,350 ರೂಪೀಸ್ನೇ ಇರುತ್ತೆ ಅಂತಲೇ ಹೇಳ್ಬೋದು. ಇವನ್ನೆಲ್ಲನೂ ಕೂಡ ನೀವು ಆಪ್ಷನ್ ಎಂಟ್ರಿನಲ್ಲಿ ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಒಂದು ಕಟ್ ಆಫ್ ಪ್ರಕಾರ ನಿಮಗೆ ಗೌರ್ಮೆಂಟ್ ಕಾಲೇಜ್ ಸಿಗಬೇಕಾ ಬೇಡವಾ ಅನ್ನೋದು ಆಪ್ಷನ್ ಎಂಟ್ರಿನಲ್ಲಿ ಗೊತ್ತಾಗ್ಬಿಡುತ್ತೆ. ಆಪ್ಷನ್ ಎಂಟ್ರಿನಲ್ಲಿ ನೀವು ಇಲ್ಲಿ ನೀಟಾಗಿ ಎಲ್ಲನೂ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ನಿಮ್ಗೆ ಇನ್ನೂ ಒಳ್ಳೆ ಕಾಲೇಜು ಪ್ರೈವೇಟ್ ಕಾಲೇಜಿನಲ್ಲೇ ಹೋಗಿ ನಾನು ಸೇರ್ಕೋಬೇಕು ಅಂತ ಹೇಳೋದಾದರೆ ಫೀಸ್ ನೀವು ಮಾತಾಡೋಕ್ಕೆ ಆಗಲ್ಲ, ಅಷ್ಟಿರುತ್ತೆ ಓಕೆನಾ. ಗೌರ್ಮೆಂಟ್ ಕೋಟಾನಲ್ಲಿ ನೋಡ್ಕೊಳ್ಳೋದಾದ್ರೆ 500ಇಂದ 620ನಾಗೆ ನೀವೇನು ಆಪ್ಷನ್ ಎಂಟ್ರಿ ಮಾಡಿ ಒಂದು ಒಳ್ಳೆ ಗೌರ್ಮೆಂಟ್ ಕಾಲೇಜ್ ಸಿಕ್ತು ಅಂದರೆ 1.5 ಇಂದ 2 ಲಕ್ಷ ತನಕನೂ ಕೂಡ ಫೀಸ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಥರನೇ ಪ್ರೈವೇಟ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ 420ಇಂದ 550 ತನಕ ಕಟ್ ಆಫ್ ಆಯಿತು. ನಿಮ್ದೇನ ಆಪ್ಷನ್ ಎಂಟ್ರಿನಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಕ್ತು ಅಂತ ಹೇಳೋದಾದರೆ 10ರಿಂದ 12 ಲಕ್ಷ ತನಕನೂ ಕೂಡ ಆ್ಯನ್ಯುಯಲ್ ಇರುತ್ತೆ ಅಂತಲೇ ಹೇಳ್ಬೋದು. ಮ್ಯಾನೇಜ್ಮೆಂಟ್ ಕೋಟಾ ಅನ್ನೋದಾದರೆ 180ಇಂದ 450 ತನಕನೂ ಕೂಡ ಕಟ್ ಆಫ್ ಆಗಿ ನಿಮ್ದೇನ ಆಪ್ಷನ್ ಎಂಟ್ರಿನಲ್ಲಿ ಒಂದು ಒಳ್ಳೆ ಕಾಲೇಜನ್ನು ನೀವು ಪ್ರಿಫರ್ ಮಾಡ್ಕೊಂಡು ಹಾಕೊಂಡಿದ್ದೀರಾ ಅಂದರೆ 25 ಲಕ್ಷದಿಂದ 45 ಲಕ್ಷ, ಇದು ಇನ್ನು 70-80 ಲಕ್ಷ ತನಕನೂ ಕೂಡ ಹೋಗುತ್ತೆ. ಎಕ್ಸ್ಪೆಕ್ಟೆಡ್ ಮಾತ್ರ ಇದು ಗೌರ್ಮೆಂಟ್ ಏನು ವೆಬ್ಸೈಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೋ ಅಂದರೆ ಗೂಗಲ್ನಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅದು ನಾನು ನಿಮ್ಗೆ ಹೇಳ್ತಿದ್ದೀನಿ. ಎಕ್ಸ್ಪೆಕ್ಟೆಡ್ ಅಷ್ಟೇ, 45 ಲಕ್ಷನೇ ಅಂತ ಎಲ್ಲ. ಮ್ಯಾನೇಜ್ಮೆಂಟ್ ಎಲ್ಲನೂ ಕೂಡ ನಿಮಗೆ ಕ್ರೋರ್ಸ್ ಗಟ್ಟಲೆ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಎಕ್ಸ್ಪೆಕ್ಟೆಡ್ ಹೇಳ್ತಿದ್ದೀನಿ ಅಷ್ಟೇ, ಈ ಥರ ಇರುತ್ತೆ ಅಂತ ಹೇಳಿ. NRI ಕೋಟಾನಲ್ಲಿ ನೋಡ್ಕೊಳ್ಳೋದಾದ್ರೆ 25 ಲಕ್ಷದಿಂದ 45 ಲಕ್ಷ ತನಕನೂ ಕೂಡ ಎಕ್ಸ್ಪೆಕ್ಟೆಡ್ ಫೀಸ್ ಸ್ಟ್ರಕ್ಚರ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾರ್ಮಲ್ ಆಗಿ ನಿಮ್ಗೆ ಇಲ್ಲಿ ಒಂದು ರಫ್ ಆಗಿ ಹೇಳೋದಾದ್ರೆ ಒಂದು ಒಳ್ಳೆ ಗೌರ್ಮೆಂಟ್ ಕಾಲೇಜಿನಲ್ಲಿ 4 to 6 ಲ್ಯಾಕ್ ಒಳಗಡೆ ನಿಮ್ಮದು ಕೋರ್ಸೇ ಕಂಪ್ಲೀಟ್ ಆಗಿಬಿಡುತ್ತೆ. ಅದೇ ಥರ ನಿಮಗೆ ಪ್ರೈವೇಟ್ ಕೋಟಾ, ನಿಮಗಿಲ್ಲಿ ಪ್ರೈವೇಟ್ ಗೌರ್ಮೆಂಟ್ ಕೋಟಾ ಸೀಟ್ಗಳಿಗೆ 10ರಿಂದ 15 ಲಕ್ಷದ ಒಳಗಡೆ ನಿಮಗಿಲ್ಲಿ ಕಂಪ್ಲೀಟ್ ಕೋರ್ಸೇ ಕಂಪ್ಲೀಟ್ ಆಗಿಬಿಡುತ್ತೆ ಓಕೆನಾ. ಸೊ ನೋಡ್ಕೊಳ್ಳೋದಾದರೆ ಓಕೆನಾ. ಸೊ ಅದಾದಮೇಲೆ ನಿಮಗಿಲ್ಲಿ ಪ್ರೈವೇಟ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ 55 ಲಕ್ಷದಿಂದ 75 ಲಕ್ಷ ತನಕನೂ ಕೂಡ ಅಪ್ರಾಕ್ಸಿಮೇಟ್ ಕಾಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು MBBS ಇಂದು. ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ನೋಡ್ಕೊಳ್ಳೋದಾದರೆ 1.2 ಇಂದ 2 crore ತನಕನೂ ಕೂಡ ಇರುತ್ತೆ, ಡಿಪೆಂಡ್ ಅಪಾನ್ ದ ಕಾಲೇಜ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಇದನ್ನು ಕೂಡ ನಿಮಗಿಲ್ಲಿ ಕೋರ್ಸೇ ಕಂಪ್ಲೀಟ್ ಆಗಿಬಿಡ್ತು ಒಂದು 2 ಕೋಟಿ ಒಳಗಡೆ. ಸೊ ಹಾಗಾಗಿ ಈ ಥರ. ಸೊ ನಿಮ್ಗಿಲ್ಲಿ ಕ್ಯಾಟಗರಿ ವೈಸ್ ನೋಡ್ಕೊಳ್ಳೋದಾದರೆ ಕ್ಯಾಟಗರಿ ವೈಸನ್ನು ಕೂಡ ನಿಮಗಿಲ್ಲಿ ಕೆಲವೊಂದು ನಿಮಗಿಲ್ಲಿ ಫೀಸ್ನಲ್ಲಿ ವೇರಿಯೇಷನ್ ಆಗುತ್ತೆ. ಒಂದು ವೇಳೆನ ಈ ಸತಿ ಸೀಟ್ಸ್ ಏನನ್ನ ಜಾಸ್ತಿ ಮಾಡಿದ್ರು ಅಂತ ಹೇಳೋದಾದರೆ ನಿಮಗಿಲ್ಲಿ ಫೀಸ್ನಲ್ಲೂ ಕೂಡ ನಿಮಗಿಲ್ಲಿ ವೇರಿಯೇಷನ್ ಅನ್ನುವಂಥದ್ದು ಕಾಣುತ್ತೆ ಅಂತಲೇ ಹೇಳ್ಬೋದು ಓಕೆನಾ. ಸೊ ನಿಮ್ಗೆ ಇನ್ನೂ ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ನೆಕ್ಸ್ಟ್ ಬರುವಂಥ ಒಂದು ವೀಡಿಯೋಸ್ಗಳಲ್ಲಿ ಅದನ್ನು ನಾನು ರೆಫರ್ ಮಾಡ್ಕೊಂಡು ನಾನು ನಿಮಗೆ ಹೇಳ್ತೀನಿ ಓಕೆನಾ. ಸೊ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.